ಚಾನಲ್ ಮಾನವಿ ಉಮೇಶ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನಿಮಗೇನೆ ಗೊತ್ತಾಗಿರುತ್ತೆ, ಥಂಬ್ನೈಲಲ್ಲಿ ನೋಡಿರ್ತೀರಾ ಅಲ್ವಾ? ಹೌದು, ಅನ್ಬಾಕ್ಸಿಂಗ್ ವಿಡಿಯೋ. ನಾನು ನಮ್ಮ ಮನೇಲಿ ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವು ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಅದು ಯಾವೆಲ್ಲ ಆ್ಯಪು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಶಾಪ್ಸಿ ಹಾಗೆ ಮೀಶೋ, ಈ 4 ಆ್ಯಪ್ಗಳಿಂದ ತರಿಸ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ಪ್ರಾಡಕ್ಟ್ನ ಓಪನ್ ಮಾಡಿ ತೋರಿಸ್ತೀನಿ, ಅದರ ರಿವ್ಯೂ, ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಬನ್ನಿ. ಇದು ಮೊದಲನೇ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ನಾವು ಅಮೆಝಾನಿಂದ ತರಿಸ್ಕೊಂಡಿರೋದು. ಬನ್ನಿ ಓಪನ್ ಮಾಡ್ತೀನಿ. ಸೆಲ್ಫಿ ಸ್ಟಿಕ್, ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿರೋದು. ಸ್ಟ್ಯಾಂಡ್ ವಿತ್ ಸೆಲ್ಫಿ ಸ್ಟಿಕ್ ಬಂದಿರೋದು ಇದು. ನೋಡಿ, ಇದು ಹೈಟು ಇಷ್ಟು ಬರುತ್ತೆ. ಹೀಗೆ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋದು ಹಿಂಗೆ. ಮತ್ತು ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಏನು ಗೊತ್ತಾ, ನಾವಿವಾಗ ಮೊಬೈಲ್ನ ಆನ್ ಆಫ್ ಮಾಡೋಕ್ಕೆ ಮೊಬೈಲ್ ಹತ್ರನೇ ಹೋಗಿ ಮಾಡಬೇಕಲ್ವಾ. ಸೊ ಇದು ಒಂದು ರಿಮೋಟ್ ಟೈಪ್ ಕೊಟ್ಟಿದ್ದಾರೆ. ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಇದರಲ್ಲೇ ಆನು ಆಫು ಮಾಡ್ಕೋಬೋದು. ಮೊಬೈಲ್ ನಾವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಮೊಬೈಲ್ನ ಆನು, ಬೇಡ ಅಂತಂದರೆ ಆಫ್, ಈ ಥರ ಮಾಡ್ಕೊಬೋದು. ಇದಂತೂ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 450, ಆರಾಮ್ಸೆ ಬೈ ಮಾಡ್ಬೋದು. ಇವೆರಡು ಆರ್ಟಿಫಿಷಿಯಲ್ ಪ್ಲಾಂಟ್ಸು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋದು. ಎರಡು ಸೇಮ್ ಪ್ರಾಡಕ್ಟು. ಬನ್ನಿ ಇದನ್ನ ಓಪನ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡೋಣ. ಬಾಕ್ಸ್ ಒಳಗಡೆ ಒಂದು ಬಾಕ್ಸ್. ಇದನ್ನ ಇದಕ್ಕೆ ಈ ತರ ಹಿಂಗೆ ಸ್ಟಿಕ್ ಮಾಡಿ ಈ ಲೀವ್ಸ್ ನ ಇದಕ್ಕೆ ಒಂದೊಂದಕ್ಕೆ ಈ ತರ ಹಿಂಗೆ ಹಾಕ್ಬೇಕು. ಈ ಲೀವ್ಸ್ ಅಷ್ಟೇ ಆರ್ಟಿಫಿಷಿಯಲ್ ತರ ಅನಿಸ್ತಾನೆ ಇಲ್ಲ, ರಿಯಲ್ ಪ್ಲಾಂಟ್ ತರ ಕಾಣಿಸ್ತಿದೆ, ರಿಯಲ್ ಎಲೆಗಳ ತರ ಕಾಣಿಸ್ತಿದೆ. ಬನ್ನಿ ಎಲ್ಲಾನು ಇದಕ್ಕೆ ಜೋಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಎಲ್ಲ ಜೋಡಿಸಿದಾದ್ಮೇಲೆ ಇದನ್ನ ಸ್ವಲ್ಪ ಈ ತರ ಮಾಡ್ಕೊಳ್ಳಿ, ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಅವಾಗಿನ್ನ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದನ್ನ ಯಾರಾದ್ರೂ ನೋಡಿದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ ಅಂತ ಹೇಳ್ತಾರ? ನನಗಂತೂ ಆಗಂತೂ ಅನಿಸ್ತಾ ಇಲ್ಲ. ನೋಡಿ ನೀವು, ಈ ಲೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಿಜ ನೋಡೋಕ್ಕೆ ಆರ್ಟಿಫಿಷಿಯಲ್ ತರ ಅನಿಸ್ತಾನೆ ಇಲ್ಲ. ಇದ್ರ ಪ್ರೈಸ್ ಬಂದು 215, ಆರಾಮ್ಸೆ ಬೈ ಮಾಡ್ಬೋದು. ಇವಾಗ ನಿಜವಾದ ಗಿಡಗಳು ಅದನ್ನ ತಗೊಂಡ್ರೆ ಅದಕ್ಕೆ ನೀರು ಹಾಕ್ಬೇಕು. ಮತ್ತೆ ನೀವು ಏನಾದರೂ ಊರಿಗೆ ಹೋಯ್ತು ಅಂತ ಅಂದ್ರೆ ಅದಕ್ಕೆ ನೀರು ಹಾಕೋರು ಯಾರು, ಹಾಗೆ ಹೀಗೆ ಅಂತ ಅನ್ಕೊಂತೀವಿ. ಬಟ್ ಈ ತರ ಆದ್ರೆ ಒಂದ್ ಕಡೆ ಇಟ್ಟರೆ 10 ವರ್ಷ ಅಲ್ಲ 15 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಆರಾಮ್ಸೆ ಬೈ ಮಾಡ್ಬೋದು. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಅಷ್ಟೇ ಸೇಮ್ ನೋಡಿ, ಲೀವ್ಸ್ ಎಲ್ಲ ಸೇಮ್. ಇದನ್ನೇನು ಜೋಡಿಸಿ ಇದು 4th ಒನ್. ಇದು ಬಂದು ವಾಲ್ ಸ್ಟಿಕ್ಕರು. ನಮ್ಮ ಮೋಕ್ಷಿ ಸ್ವಲ್ಪ ಕಾರಲ್ಲಿ ಸೈಕಲಲ್ಲಿ ಆಟ ಆಡ್ಬೇಕಾದ್ರೆ ಗೋಡೆಗೆಲ್ಲ ಸ್ವಲ್ಪ ಹಾಳು ಮಾಡಿದ್ದೇನೆ, ಅದನ್ನ ಕವರ್ ಅಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೀನಿ. ನೋಡಿ, ಈ ತರ ಇದೆ. ಇದ್ರ ಪ್ರೈಸ್ ಬಂದು
174. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ನಾನು ಗೋಡೆಗೆಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ನಾನು ಇಲ್ಲಿ ತಗೊಂಡಿದ್ದೀನಲ್ಲ ಪ್ರಾಡಕ್ಟು, ಅವೆಲ್ಲ ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು 5th ಒಂದು. ಇದು ಅಷ್ಟೇ ಫ್ಲಿಪ್ಕಾರ್ಟಿಂದನೇ ತರಿಸ್ಕೊಂಡಿರೋದು. ಇದು ಲೀವ್ಸು. ನಾನು ಇದನ್ನ ಆಲ್ರೆಡಿ ತರಿಸ್ಕೊಂಡಿದ್ದೀನಿ ಮನೆಗೆ ಅಂತ ಹೇಳ್ಬಿಟ್ಟು, ಅದನ್ನ ಗೋಡೆಗೆಲ್ಲ ಹಾಕಿದ್ದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ಯಾಕ್ ತರಿಸ್ಕೊಂಡಿದ್ದೀನಿ. ಇದು ಸೆಟ್ ಆಫ್ 4 ಬರುತ್ತೆ. ನೋಡಿ, ಇದು 4 ಪೀಸ್ ಬಂದಿದೆ. 128 ರೂಪೀಸ್ ಆಯಿತು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಗೋಡೆಗೆ ಇಲ್ಲ ಕಿಟಕಿಗಳಿಗೆಲ್ಲ ಹಾಕೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಬೈ ಮಾಡಿ. ನಾನು ತಗೊಂಡಿರೋ ಪ್ರಾಡಕ್ಟ್ಗಳದ್ದು ಪ್ರತಿಯೊಂದನ್ನು ಲಿಂಕ್ನ ಶೇರ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಬೈ ಮಾಡ್ಬೋದು. ಇದು 6-1. ಇದು ಅಷ್ಟೇ ಆರ್ಟಿಫಿಷಿಯಲ್ ಪ್ಲಾಂಟೇ. ನಮ್ಮ ಮನೆಯವ್ರಿಗೆ ಗಿಡಗಳು ಅಂದರೆ ತುಂಬ ಇಷ್ಟ. ರಿಯಲ್ ಪ್ಲಾಂಟೇ ತಂದಿಟ್ಕೊತಿದ್ವಿ, ಬಟ್ ನಮ್ಮ ಮೋಕ್ಷಿ ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇಷ್ಟೊಂದು ಪ್ಲಾಂಟ್ಗಳನ್ನ ಆರ್ಡರ್ ಮಾಡಿದ್ದಾರೆ. ಇದು ಅಷ್ಟೇ ಸೇಮ್ ಅದೇ ಥರ, ಅಂದರೆ ಇದ್ರ ಲೀವ್ಸ್ ಬಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಇದು ಅಷ್ಟೇ ಲೀವ್ಸು ರಿಯಲ್ ಲೀವ್ಸ್ ಥರನೇ ಕಾಣಿಸ್ತಾ ಇದೆ. ಓಕೆ, ಫುಲ್ ಸೆಟ್ ಮಾಡಾದ್ಮೇಲೆ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ ನೋಡಿ. ಫುಲ್ ಸೆಟ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಅಷ್ಟೇ ಸೇಮ್ ರಿಯಲ್ ಪ್ಲಾಂಟ್ ಥರನೇ ಇದೆ. ಇದ್ರ ಪ್ರೈಸ್ ಬಂದು 240. ಆರಾಮ್ಸೆ ಬೈ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಈ ಪ್ರಾಡಕ್ಟ್ 7th. ಇದು 7ನೇ ಪ್ರಾಡಕ್ಟ್. ಇದು ಕಿಚನ್ಗೆ ಅಂತ ಹೇಳಿ ತರಿಸ್ಕೊಂಡಿರೋದು. ಸಿಂಕ್ ಹತ್ರ ಟವಲ್ನ ಹ್ಯಾಂಗ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀವಿ. ನೋಡಿ, ಇದಕ್ಕೊಂದು ಸ್ಟಿಕ್ಕರ್ ಈ ಥರ ಕೊಟ್ಟಿದ್ದಾರೆ. ಹಿಂದೆ ಈ ಥರ ಒಂದು ಸ್ಟಿಕ್ಕರ್ ಬರುತ್ತೆ. ಇದನ್ನು ಕಿತ್ಬಿಟ್ಟು ವಾಲ್ಗೆ ಹಿಂಗೆ ಅಳಿಸಿದ್ರೆ ಸಾಕು, ಅಂಟ್ಕೊಳ್ಳುತ್ತೆ. ಮತ್ತು ಇದನ್ನೇ ಇದಕ್ಕೆ ಹಿಂಗೆ ನೋಡಿ, ಇದನ್ನು ಗೋಡೆಗೆ ಹಿಂಗೆ ಸುಮ್ಮನೆ ಹಿಂಗೆ ಅಳಿಸಿದ್ರೆ ಸಾಕು. ಹಿಂದೆ ಒಂದು ಸ್ಟಿಕ್ಕರ್ ಬರುತ್ತೆ, ಆ ಸ್ಟಿಕ್ಕರ್ನ ಕಿತ್ಬಿಟ್ಟು ಗೋಡೆಗೆ ಅಳಿಸಿದ್ರೆ ಸಾಕು. ಇದು ಅಷ್ಟೇ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 117 ಕೊಡ್ಬೋದು, ಚೆನ್ನಾಗಿದೆ. ಇದು 8ನೇ ಐಟಮ್ಮು. ಇದನ್ನು ಅಷ್ಟೇ ಮೀಶೋದಿಂದ ತರಿಸ್ಕೊಂಡಿರೋದು. ಡೆಕೋರ್ ಐಟಮ್ಸ್ ಇದನ್ನು. ನೋಡಿ, ಪ್ಯಾಕಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇದು ಗಾಜಿಂದು, ಸೊ ಅದಕ್ಕೋಸ್ಕರನೇ ಪ್ಯಾಕಿಂಗ್ ಇಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಥರ ಅಂದರೆ ಇದನ್ನ ಈ ಥರ ವಾಲಿಗೆ ಗೋಡೆಗೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಚಿಕ್ಕದು ಮನಿ ಪ್ಲ್ಯಾಂಟ್ ಥರ ಹಾಕೊಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಒಂದೊಂದು ಚಿಕ್ಕದಾಗಿ ಮನಿ ಪ್ಲ್ಯಾಂಟ್ನ ಹಾಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದರಲ್ಲಿ ಒಂದು ವಿಷ್ಟು ಸಹ ಬರೆದು ಕಳಿಸಿದ್ದಾರೆ. ಇದನ್ನು ಲಾಸ್ಟಿಗೆ ಓದ್ತೀನಿ. ಇದು ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಓದ್ಬಿಟ್ಟು ಹೇಳ್ತೀನಿ. ಇದ್ರ ಪ್ರೈಸ್ ಬಂದು 221. ಆರಾಮ್ಸೆ ಬೈ ಮಾಡ್ಬೋದು. ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ಸು, ಬಟ್ ಗೋಡೆಗೆಲ್ಲ ಹಾಕಿದ್ರೆ ತುಂಬಾನೇ ಲುಕ್ ಕೊಡುತ್ತೆ ಇವೆಲ್ಲ. ನಾನು ಗೋಡೆಗೆ ಹಾಕಾದ್ಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ? ಇದು 9ನೇ ಪ್ರಾಡಕ್ಟ್. ಇದು ಅಷ್ಟೇ ಮೀಶೋದಿಂದ ತರಿಸ್ಕೊಂಡಿರೋದು. ಇದಂತೂ ನಮ್ಮ ಮನೆಗೆ ಬೇಕೇ ಬೇಕಿತ್ತು. ವಾಲ್ ಹುಕ್ಸ್. ನಮ್ಮ ಮನೇಲಿ ನಮ್ಮದು ಫ್ರೇಮ್ಗಳೆಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರನೇ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋದು. ಏನಿಲ್ಲ, ಹಿಂದೆ ಒಂದಷ್ಟು ಇದು ಬರುತ್ತೆ, ಇದನ್ನ ಕಿತ್ಬಿಟ್ಟು ಗೋಡೆಗೆ ಅಂಟಿಸಿದ್ರೆ ಸಾಕು. ಫ್ರೇಮ್ಗಳೆಲ್ಲ ಹಾಕೊಬೋದು. ಅಂದರೆ ಈಗ ಬಾಡಿಗೆ ಮನೆಯಲ್ಲೆಲ್ಲ ಇರ್ತೀವಲ್ಲ, ಮಳೆ ಹೊಡೆಯೋಕ್ಕೆ ಬಿಡಲ್ಲ,
ಸೊ ಅದಕ್ಕೋಸ್ಕರ ಇವು ಎಲ್ಲ ತುಂಬ ಯೂಸ್ ಆಗ್ತವೆ. ಇದ್ರ ಪ್ರೈಸ್ ಬಂದು 98. 20 ಹುಕ್ಸ್ ಬಂದಿದ್ದಾವೆ. 20ನ ಒಂದು ಸೆಕೆಂಡ್ ಕೌಂಟ್ ಮಾಡಿ ಹೇಳ್ತೀನಿ. ಸಾರಿ, 10 ಹುಕ್ಕು. 10 ಹುಕ್ ಬಂದಿದ್ದಾವೆ. 98 ರುಪೀಸ್. ಇದು 10ನೇ ಪ್ರಾಡಕ್ಟ್. ಇದನ್ನು ಅಷ್ಟೇ ಮೀಶೋದಿಂದ ತರಿಸ್ಕೊಂಡಿರೋದು. ಇದು ವಾಲ್ ಫ್ರೇಮ್ ನೋಡಿ. ಇದಕ್ಕೂ ಸಹ ಉಪ್ಪು ಕೊಟ್ಟಿದ್ದಾರೆ ಅವರೇನೆ. ಪ್ಯಾಕಿಂಗು ಚೆನ್ನಾಗಿದೆ. ಜಿಂಕೆ ನೋಡಿ, ಚೆನ್ನಾಗಿದೆ ಪ್ರಾಡಕ್ಟ್. ಹಿಂದೆ ಬಂದು ಈ ಥರ ಬರುತ್ತೆ ಹಾಕೋಕ್ಕೆ. ಇವಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನ ಗೋಡೆಗೆ ಹಾಕ್ಬಿಟ್ಟು ಇದಕ್ಕೆ ಹಿಂಗೆ ಹಾಕಿದ್ರೆ ಸಾಕು. ಇದ್ರ ಪ್ರೈಸ್ ಬಂದು 155. ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ. ಗೋಡೆಗೆಲ್ಲ ಹಾಕಿದ್ರೆ ಒಳ್ಳೆ ಲುಕ್ ಕೊಡುತ್ತೆ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಫ್ರೇಮೇ ಬುಕ್ ಮಾಡಿದ್ದೀವಿ. ಇದು ಕಾಮಧೇನು ಫ್ರೇಮು, ಸ್ವಲ್ಪ ವಾಸ್ತು ರಿಲೇಟೆಡ್. ವಾವ್! ಈ ಫ್ರೇಮ್ ನನ್ನ ಮಗನ್ ತೋರಿಸಿದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ. ನನ್ನ ಮಗುಗೆ ಈ ತರ ಕಾಮಧೇನು ಅಂದ್ರೆ ಹಸು ಎಲ್ಲ ತುಂಬಾನೇ ಇಷ್ಟ. ನೋಡಿ, ಅಲ್ಲೇ ಸೈಡಲ್ಲಿ ಹೇಳ್ತಿದ್ದಾನೆ ಬೂವಾ ಬೂವಾ ಅಂತ. ನೋಡಿ, ಇದನ್ನ ಬೈ ಮಾಡೋರು ಅದನ್ನೆಲ್ಲ ಚೆಕ್ ಮಾಡಿ ತಗೊಳ್ಳಿ. ಇದನ್ನ ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ಇದನ್ನ ಹಾಕೋಂಗಿಲ್ಲ. ಸ್ವಲ್ಪ ವಾಸ್ತು ರಿಲೇಟೆಡ್ ಅಂತ ಹೇಳ್ತಾರೆ. ಫ್ರೇಮ್ ಮಾತ್ರ ಅಲ್ಟಿಮೇಟ್, ತುಂಬಾನೇ ಚೆನ್ನಾಗಿದೆ. ವೇಟ್ ಸಹ ಇದೆ. ಮೋಕ್ಷಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಿದ್ದಾನೆ. ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 458. ಚೆನ್ನಾಗಿದೆ. ಹಿಂದೆ ಈ ತರ ಬಂದಿದೆ ನೋಡಿ, ವಾಲ್ಗೆ ಹಾಕೋಕೆ. ಇದು ಕ್ಯಾನ್ವಾಸ್ ಪೇಂಟಿಂಗ್ ಕಾಣಿಸ್ತಿದ್ಯಾ ನೋಡಿ. ಫ್ರೇಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾನು ಇವಾಗ ಓಪನ್ ಮಾಡಿ ತೋರಿಸಿದ್ನಲ್ಲ, ಅದು ಎಲ್ಲದಕ್ಕಿಂತ ಇದೇ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. 458. ಇದು 12ನೇ ಪ್ರಾಡಕ್ಟು. ಇದು ಕಿಚನ್ ಯೂಸ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರೋದು ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿರೋದು. ಇದು ವುಡನ್ ಅಲ್ಲ, ಸ್ವಲ್ಪ ಅಂದರೆ ಪ್ಲೇವುಡ್ ಟೈಪ್ ಬರುತ್ತಲ್ಲ ಆ ಟೈಪು. ತುಂಬಾನೇ ಗಟ್ಟಿಯಾಗಿದೆ ಮಾತ್ರ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 127. ನಮ್ಮನೇಲಿ ಇದಕ್ಕೆ ಮುಂಚೆ ನಾವು ಪ್ಲಾಸ್ಟಿಕ್ ಇಂದ ಯೂಸ್ ಮಾಡ್ತಾ ಇದ್ವಿ. ಕೆಲವ್ರು ಹೇಳಿದ್ರು ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು 13ನೇ ಪ್ರಾಡಕ್ಟು. ಇದು ಒಂದು ಬ್ಯಾಸ್ಕೆಟ್, ಅಂದರೆ ಲಾಂಡ್ರಿ ಬ್ಯಾಸ್ಕೆಟ್. ಈ ಬಟ್ಟೆಗಳನ್ನ ಹಾಕ್ತೀವಲ್ಲ ಆ ಥರದ್ದು. ಬಟ್ ನಾನು ಬಟ್ಟೆಗಳನ್ನ ಹಾಕೋಕೆ ಅಂತ ತೆಗೆಸ್ಕೊಂಡಿಲ್ಲ. ನಮ್ಮ ಮೋಕ್ಷಿದು ಆಟ ಸಾಮಾನು ಎಲ್ಲಿ ಬೇಕಲ್ಲಿ ಬಿಸಾಕ್ತಾನೆ. ಅದಕ್ಕೆ ಅದನ್ನೆಲ್ಲ ಇದಕ್ಕೆ ಒಂದು ಸ್ಟೋರ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಮೋಕ್ಷಿಗೆ ತರಿಸಿರೋದು ಅಂತ ನಾನು ಯಾವೆಲ್ಲ ಪ್ರಾಡಕ್ಟ್ ಹೇಳ್ತೀನೋ ಅವನು ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನೋಡಿ, ಸೈಜ್ ಇಷ್ಟು ಬರುತ್ತೆ. ಮೋಕ್ಷಿತ ಇರೋ ಆಟ ಸಾಮಾನಿಗೆ ಇದಂತೂ ನಿಜ ಸಾಕಾಗಲ್ಲ. ಬಟ್ ಚಿಕ್ಕ ಚಿಕ್ಕದ ಐಟಮ್ಸ್ ಇರುತ್ತಲ್ವಾ, ಅವನ್ನ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಮತ್ತೆ ಇದು ಮೇಲ್ಗಡೆ ಕ್ಲೋಸ್ ಮಾಡುತ್ತೆ.
ನೋಡಿ ಇದು ಹೈಟ್ ಇಷ್ಟು ಬರುತ್ತೆ. ಇದ್ರ ಪ್ರೈಸ್ ಬಂದು 172. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು 14ನೇ ಪ್ರಾಡಕ್ಟು. ಇದನ್ನ ತಗೊಂಡಿರೋದು ಫ್ಲಿಪ್ಕಾರ್ಟ್ನಲ್ಲಿ. ಇದು ಬಂದು ಮಾಪ್ ನೆಲ ಒರೆಸೋಕೆ. ನೋಡಿ ಈ ತರ ಬಂದಿದೆ. ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇದು ಈ ತರ ಇದೆ. ನೋಡಿ ಈ ತರ ಬರುತ್ತೆ, ಚೆನ್ನಾಗಿ. ಅಂದ್ರೆ ನಾವು ನೀರನ್ನ ಹಿಂಡಬೇಕಾದ್ರೆ ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಓಪನ್ ಮಾಡಿಕೊಂಡು ಇದಕ್ಕೆ ಹಾಕಿ ಹಿಂಗೆ ಮಾಡೋಕ್ಕೆ ಇದನ್ನ ಲಾಕ್ ಮತ್ತೆ ಈ ಥರ ಕೊಟ್ಟಿರೋದು. ಈ ಥರದ್ದು ಎರಡು ಕೊಟ್ಟಿದ್ದಾರೆ, ಇದು ಒಂದು ಮತ್ತೆ ಇದೊಂದು. ಆಮೇಲೆ ಎತ್ಕೊಂಡು ಓಡಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಈ ಥರ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 509. ನಾವು ಬುಕ್ ಮಾಡ್ಕೋಬೇಕಾದ್ರೆ 509 ಇತ್ತು, ಇವಾಗ 700 ಸಮಥಿಂಗ್ ಆಗಿದೆ. ಇದು ಚೆನ್ನಾಗಿದೆ. ಇದು ಅಷ್ಟೇ ಮೀಶೋದಿಂದಾನೇ ತರಿಸ್ಕೊಂಡಿರೋದು. ಡೆಕೋರ್ ಐಟಮ್ಸ್ ಏನೇ ಇದು ಪ್ಲಾಂಟ್ಗಳನ್ನ ಹಾಕೋಕೆ ಅಂತ ಅಂದ್ಬಿಟ್ಟು ಇದನ್ನ ತರಿಸ್ಕೊಂಡಿರೋದು. ಸೆಟಪ್ 3 ಬಂದಿದೆ ಇದು. ನೋಡಿ ಇದು ಮೆಟಲ್. ಅಂದ್ರೆ ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ಗಳನ್ನ ತರಿಸಿದ್ನಲ್ಲ, ಅದನ್ನ ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು 3 ಪ್ಲಾಂಟ್ಗಳನ್ನ ತಗೊಂಡಿದ್ದು. ಬಟ್ ಇವಾಗ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಆರ್ಟಿಫಿಷಿಯಲ್ನ ಬೇರೆ ಜಾಗಕ್ಕೆ ಇಡೋಣ, ಇದಕ್ಕೆ ರಿಯಲ್ ಪ್ಲಾಂಟ್ಗಳನ್ನ ತರೋಣ ಅಂತ ಅನ್ಕೊಂಡಿದ್ದೀನಿ. ಇದು ಒಂದೊಂದಕ್ಕೂ ಒಂದೊಂದು ಸ್ಟ್ಯಾಂಡ್. ಇದು ಯಾವ ಥರ ಬರುತ್ತೆ ಅಂತ ಅಂದರೆ, ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ. ಮತ್ತೆ ಕೆಲವೊಂದು ಇದು ಈ ಥರ ಇದಕ್ಕೆ ಹೋಲ್ ಕೊಡಲ್ಲ. ನಾವು ಬುಕ್ ಮಾಡಿರೋದಕ್ಕೆ ಇದಕ್ಕೆ ಹೋಲ್ ಇದೆ ನೋಡಿ, ಹೋಲ್ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ತರ್ತೀನಿ ನಾಳೆ ನಾಡದ್ರಲ್ಲಿ ರಿಯಲ್ ಪ್ಲಾಂಟ್ನ ತಂದು ಇದಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಏನು ಕಾಣಿಸ್ತಿದೆ ಅಂತ ಹೇಳಿ. ಮತ್ತೆ ಇದು ಈ ಥರ ಓಲ್ಡ್ ಕೊಟ್ಟಿದ್ದಾರೆ, ಸ್ಟಿಫ್ ಆಗಿರಲಿ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಓಲ್ಡ್ ಸಹ ಕೊಟ್ಟಿದ್ದಾರೆ. ಇದನ್ನ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ. ಓಕೆ, ಇದಕ್ಕೆ ಪ್ಲಾಂಟ್ಗಳೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಲುಕ್ ಹೇಗಿದೆ ಅಂತ. ಇದ್ರ ಪ್ರೈಸ್ ಬಂದು, ಇದು ನಾವು ಬುಕ್ ಮಾಡಬೇಕಾದ್ರೆ 685 ಇತ್ತು, ಇವಾಗ 970 ಆಗಿದೆ. ಚೆನ್ನಾಗಿದೆ. ಇದನ್ನು ನೀವೆಲ್ಲ ಮನೇಲಿ ಇಟ್ಟರೆ ಮನೆಯದು ಲುಕ್ಕೇ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನು ಸಹ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಇವಾಗ ತಗೊಂಡಿರೋ ಪ್ರಾಡಕ್ಟ್ ಎಲ್ಲ ನಾನು ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀನಿ, ಹೇಗೆ ಲುಕ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಇನ್ನು ಇದು ಲಾಸ್ಟ್ ಒನ್ನು, ವೈಟ್ ಕಲರ್ ಕಲ್ಲು. ಅಂದರೆ ಇದಕ್ಕೆ ಪ್ಲ್ಯಾಂಟ್ಗಳು ಹಾಕ್ತೀವಲ್ಲ, ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಕಲ್ಲುಗಳನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬುಕ್ ಮಾಡಿದ್ದಾರೆ. ಇದನ್ನು ಅಷ್ಟೇ ಮೀಶೋದಿಂದನೇ ಬುಕ್ ಮಾಡ್ಕೊಂಡಿರೋದು. ಈ ಥರ ಇದೆ. ಗಿಡಗಳನ್ನ ಹಾಕಿ ಮೇಲ್ಗಡೆ ಮಣ್ಣು ಬಂದಿರುತ್ತಲ್ವಾ, ಮಣ್ಣಿಗೆ ಒಂದೊಂದು ಇಟ್ಟರೆ ಇದು ತುಂಬಾ ಲುಕ್ ಕೊಡುತ್ತೆ. ಇದ್ರ ಪ್ರೈಸ್ ಬಂದು 140. 1 kgಗೆ 140 ಇದೆ ಇದು.
ಬಟ್ ಇದನ್ನ ಯಾರು ಆನ್ಲೈನಲ್ಲಿ ಬುಕ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೊತ್ತಾ ಇದು 1 kgಗೆ ಆನ್ಲೈನಲ್ಲಿ 140 ಇದೆ. ಬಟ್ ಹೊರಗಡೆ ಅಂದರೆ ಅದೇ ರಿಯಲ್ ಪ್ಲಾಂಟ್ಗಳೆಲ್ಲ ಮಾಡ್ತಿರ್ತಾರಲ್ವಾ, ಅಲ್ಲಿ ಹೋಗಿ ಕೇಳಿದ್ರೆ 1 kgಗೆ 60 ರುಪೀಸ್ ಇದೆ. ಅದಕ್ಕೆ ಯಾರು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಡಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಹೋಗಿ ಬುಕ್ ಮಾಡಿದ್ರು. ಬಟ್ ನಾವು ಒಂದ್ಸಲ ಹೊರಗಡೆ ಕೇಳಿದಾಗ 1 kgಗೆ ಬರೀ 60 ರುಪೀಸ್ ಏನೋ ಹೇಳಿದ್ರು. ನಾವು ತಗೊಂಡಿರೋ ಐಟಮ್ಸು ಎಲ್ಲದಕ್ಕೂ ಕೊಟ್ಟಿರೋ ದುಡ್ಡು ಬಂದು ಪರವಾಗಿಲ್ಲ ಅಂತ ಅನಿಸ್ತು. ಬಟ್ ಇದರಲ್ಲೇ ನಾವು ಮೋಸ ಹೋಗಿದ್ದು. 140 ಕೊಟ್ಟು ಮೋಸ ಹೋದ್ವಿ. ಹೊರಗಡೆ ಮಾತ್ರ ಇದು 60 ರುಪೀಸ್ಗೆ ಸಿಗುತ್ತೆ. ಯಾರು ಆನ್ಲೈನಲ್ಲಿ ಬುಕ್ ಮಾಡಬೇಡಿ. ಇದು ವಿಡಿಯೋಗೆ ಮಧ್ಯದಲ್ಲಿ ಬರ್ತಿದ್ದ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋ ಅಂತ ಹೇಳೋದಕ್ಕೆ ಈ ಥರ ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದು ಏನಿಲ್ಲ, ನಾವು ತೊಗೊಂಡಿದ್ದೀವಲ್ಲ ಆ ಪ್ರಾಡಕ್ಟು ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ರಿವ್ಯೂ ಕೊಡಿ ಅಂತ ಹೇಳಿ ಕೊಟ್ಟಿರೋದಷ್ಟೇ. ಫ್ರೆಂಡ್ಸ್, ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೇನ ಡೆಕೋರ್ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಮನೆ ಅಂತ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಬಟ್ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಪ್ರಾಡಕ್ಟ್ ಹೇಗೆ ಬರುತ್ತೋ, ನಾವು ಕೊಟ್ಟಂಥ ದುಡ್ಡಿಗೆ ಅಷ್ಟು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ. ಅದಕ್ಕೋಸ್ಕರನೇ ಆನೆಸ್ಟ್ ರಿವ್ಯೂ ಕೊಟ್ಟು ಇದನ್ನು ನಾನು ಈ ವಿಡಿಯೋನ ಮಾಡಿದ್ದೀನಿ. ಬಟ್ ನಾನು ಎಲ್ಲದು ನಾನು ತೋರಿಸಿದ್ದೀನಲ್ಲ, ಅದು ಎಲ್ಲ ಪ್ರಾಡಕ್ಟನ್ನು ನೀವು ಬೈ ಮಾಡ್ಬೋದು. ಬಟ್ ಇದನ್ನು ತೋರಿಸಿದ್ನಲ್ಲ, ಇದೊಂದೇ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಬೈ ಮಾಡಬೇಡಿ. ಅದನ್ನು ಬಿಟ್ಟರೆ ಈ ಎಲ್ಲ ಪ್ರಾಡಕ್ಟ್ನೂ ನೀವು ಬೈ ಮಾಡ್ಬೋದು. ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಈ ಪ್ರತಿಯೊಂದು ಪ್ರಾಡಕ್ಟ್ನ ಲಿಂಕ್ನ ನಾನು ಬಯೋದಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಬೈ ಮಾಡ್ಬೋದು. ಥ್ಯಾಂಕ್ ಯು ಆಲ್. Thank you.